ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ದನದ ತುಪ್ಪ ಮನೆಯಲ್ಲಿ ಮಾಡಿ ರುಚಿಯಾದ ತುಪ್ಪ, ದನದ ಹಾಲಿನ ತುಪ್ಪ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ನಾನು 15 ಲೀಟರ್ ಹಾಲಿನ ಬೆಣ್ಣೆಯನ್ನು ತಗೊಂಡಿದ್ದೀನಿ. ಚೆನ್ನಾಗಿ ತೊಳ್ಕೊಳ್ಬೇಕು ಬೆಣ್ಣೆಯನ್ನು. ಚೆನ್ನಾಗಿ ಅಂದರೆ ಒಂದು 15-16 ಸಲ ನಾನು ತೊಳೆದಿದ್ದೀನಿ. ಅಷ್ಟು ನೀಟಾಗಿ ತೊಳ್ಕೊಳ್ಬೇಕು, ಇಲ್ಲದಿದ್ದರೆ ಅದು ಹುಳಿ ಅಂಶ ಬರ್ತದೆ, ಹುಳಿ ಅಂಶ ಉಳಿದುಕೊಳ್ತದೆ. ಚೆನ್ನಾಗಿ ತೊಳ್ಕೊಂಡು ಇವಾಗ ನಾನು ಬಾಣಲೆಯಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಚೆಂದ ನೊರೆ ಬರ್ತಾಯಿದೆ, ಅದ್ರ ಮೇಲ್ಗಡೆ ನೊರೆ ಬಂದು ಇವಾಗ ಯೆಲ್ಲೋ ಕಲರ್ ಕಾಣ್ತಾ ಇದೆ. ನಾರ್ಮಲಿ ತುಪ್ಪ ಹೀಗೆ ಯೆಲ್ಲೋ ಕಲರ್ ಇರ್ತದೆ. ನಮಗೆ ಇನ್ನೂ ಸ್ವಲ್ಪ ಡಾರ್ಕ್ ಯೆಲ್ಲೋ ಬೇಕಂದರೆ ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಳ್ಬೋದು. ನೋಡಿ, ತುಂಬ ಸಣ್ಣ ಹುರಿಯಲ್ಲಿ ತುಂಬ ಹೊತ್ತು ಇದನ್ನು ಕಾಯಿಸಬೇಕು. ಆಗ ಅದ್ರ ಮೇಲ್ಗಡೆ ನೀರಿದು ಅಂಶ ಎಲ್ಲ ಇರ್ತದಲ್ವ ಬೆಣ್ಣೆಯಲ್ಲಿ, ಅದೆಲ್ಲ ಹೋಗಬೇಕು. ನೋಡಿ, ಇವಾಗ ಎಲ್ಲ ಹೋಗ್ತಾ ಇದೆ, ಸ್ವಲ್ಪ ಸ್ವಲ್ಪ ಆಗಿ ಹೋಗ್ತಾ ಇದೆ. ಮತ್ತು ಅದು ವೈಟ್ ಕಾಣ್ತಾ ಇದೆಯಲ್ಲ, ಬಿಳಿ ಬಿಳಿದು, ಅದು ಎಲ್ಲದು ಕೂಡ ಹೋಗಬೇಕು. ಇವಾಗ ನೋಡಿ, ನಾನು ಒಂದು 4-5 ಮೆಂತ್ಯ ಕಾಳನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 4 ತುಳಸಿ ಎಲೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಮತ್ತು ವೀಳ್ಯದೆಲೆ ಕೂಡ ಹಾಕ್ತಾರೆ. ನಾನು ಲಾಸ್ಟ್ ಟೈಮ್ ಮಾಡುವಾಗ ನಾನು ವೀಳ್ಯದೆಲೆ ಹಾಕ್ಕೊಂಡಿದ್ದೀನಿ. ಈ ಸಲ ನನಗೆ ವೀಳ್ಯದೆಲೆ ಹಾಕಲಿಲ್ಲ ನಾನು. ಹಾಗೆ ಚೂರು ಇದು ಅರಿಶಿನವನ್ನು ಕೂಡ ಹಾಕ್ಕೊಂಡಿದ್ದೀನಿ, ಕಲರ್ ಬರಲಿ ಅಂತ. ಹಾಕದೆ ಕೂಡ ಮಾಡ್ಬೋದು, ಹಾಕದೆ ಕೂಡ ನಾನು ಮಾಡಿದ್ದೇನೆ. ಅದು ಮಾಡಿರೋ ತುಪ್ಪ ಇದೆ, ಅದನ್ನು ಕೂಡ ನಾನು ತೋರಿಸ್ತೇನೆ. ನೋಡಿ, ಹೀಗೆ ನೊರೆ ಬರ್ತಾ ಇದೆ. ನೋಡಿ, ಇದು ಆಲ್ಮೋಸ್ಟ್ ಆಗ್ತಾ ಬಂದಿದೆ. ಇದು ಒಂದು 20 ಮಿನಿಟ್ಸ್, ಹಾಫ್ ಆನ್ ಅವರ್ ಬೇಕು ಇದು ತುಪ್ಪ ಮಾಡಲಿಕ್ಕೆ. ಅಷ್ಟು ಕುದಿ ಬರಬೇಕು. ಕುದಿ ಬರುವಾಗ ಅಷ್ಟೊಂದೇನು ಸ್ಮೆಲ್ ಬರೋದಿಲ್ಲ, ಸ್ಮೆಲ್ ಬರ್ತದೆ, ಜಾಸ್ತಿ ಏನು ಬರೋದಿಲ್ಲ. ಅದು ಕುದಿ ಬಂದು ನಮ್ಮದು ತುಪ್ಪ ಎಲ್ಲ ಆಗಿರ್ತದಲ್ವ, ಆಮೇಲೆ ಅದನ್ನ ತಣ್ಣಗೆ ಮಾಡಲಿಕ್ಕೆ ಇಡ್ತೀವಲ್ವ, ಆವಾಗ ತುಂಬ ಸ್ಮೆಲ್ ಬರ್ತದೆ. ಇಡೀ ಮನೆಯೆಲ್ಲ ತುಪ್ಪದ್ದು ಮಾಡುವ ಸ್ಮೆಲ್ ಬರ್ತದೆ. ಮಾಡುವಾಗ ಬರ್ತದೆ, ಜಾಸ್ತಿ ಏನು ಬರೋದಿಲ್ಲ ಕಾಯಿಸುವಾಗ. ಅದು ಕಾಯಿಸಿ ಆದಮೇಲೆ ತಣ್ಣಗಾಗುವಾಗ ಚೆಂದ ಸ್ಮೆಲ್ ಬರ್ತದೆ. ನೋಡಿ, ಇವಾಗ ನಮ್ಮದು ತುಪ್ಪ ಮುಗಿತಾ ಬಂದಿದೆ, ಕುದಿ ಬರ್ತಾ ಇದೆ. ನೋಡಿ, ಜಾಸ್ತಿ ತುಂಬಾ ಕಾಯಿಸಿದರೆ ಅದು ಬ್ಲ್ಯಾಕ್ ಆಗ್ತದೆ, ತುಪ್ಪ ಕಾವೇ ಇರ್ತದೆ ಅಂತಾರಲ್ವ, ಹಾಗೆ ಆಗ್ತದೆ. ನೋಡಿ, ಇವಾಗ ನಾನು ಸ್ಟವ್ ಆಫ್ ಮಾಡಿದ್ದೀನಿ, ಮೆಲ್ಲನೆ ಬರ್ತಾಯಿದೆ. ನೋಡಿ, ಬೆಣ್ಣೆಯನ್ನು ಚೆನ್ನಾಗಿ ತೊಳ್ಕೊಳ್ಬೇಕು, ಇಲ್ಲಾಂದರೆ ತುಪ್ಪ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಚೆನ್ನಾಗಿ ತೊಳ್ಕೊಳ್ಬೇಕು ಬೆಣ್ಣೆಯನ್ನು. ಇವಾಗ ತಣ್ಣಗಾಗಲಿಕ್ಕೆ ಬಿಡಬೇಕು ನಾವು. ಇವಾಗ ಫುಲ್ಲು ತಣ್ಣಗಾಗಿದೆ. ಇವಾಗ ನಾನು ಒಂದು ಸಣ್ಣ ಪ್ಲಾಸ್ಟಿಕ್ ಬಾಕ್ಸೊಳಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸೋಸುವ ಪಾತ್ರೆಗೆ ಅದ್ರ ಮೇಲ್ಗಡೆ ಒಂದು ಇದು ವೇಲಿದ್ದು ಬಟ್ಟೆ ಹಾಗೆ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಇಟ್ಕೊಂಡು ಹಾಗೆ ಸೋಸ್ಕೊಳ್ಬೇಕು. ಇಲ್ಲದಿದ್ದರೆ ಅದರಲ್ಲಿರೋದು ಸಣ್ಣದು ಕಸ ಥರ ಇರ್ತದಲ್ವ, ಅದೆಲ್ಲ ಹೋಗಿಬಿಡ್ತದೆ. ಹಾಗೆ ಸೋಸ್ಕೊಳ್ಬೇಕು ಚೆನ್ನಾಗಿ. ನೋಡಿದ್ರಲ್ವ ನೀವು ತುಪ್ಪ ಮಾಡೋದು ಹೇಗೆ ಅಂತ, ನಾನು ಹೇಗೆ ತುಪ್ಪ ಮಾಡಿದ್ದೀನಿ ಅಂತ ನೋಡಿದ್ರಲ್ವ. ನಿಮ್ಮ ಮನೆಯಲ್ಲಿ ಬೆಣ್ಣೆ ಇದ್ದರೆ ಇದೇ ಥರ ತುಪ್ಪ ಮಾಡಿಕೊಳ್ಳಿ. ಅಂಗಡಿಯಿಂದೆಲ್ಲ ಔಟ್ಸೈಡಿಂದೆಲ್ಲ ತರೋದಕ್ಕಿಂತ ಮನೆಯಲ್ಲೇ ಮಾಡಿ ತಿಂದರೆ ಒಳ್ಳೆಯದಲ್ವ, ತುಂಬ ಟೇಸ್ಟಿಯಾಗಿರ್ತದೆ. ನೋಡಿ, ಇಲ್ಲಿ ಒಂದು 1/4 ಲೀಟ್ರ್ ಆಗುವಷ್ಟು ತುಪ್ಪ ಆಗಿದೆ ನಮ್ಮದು. ನಾನು ಇಲ್ಲಿಂದ ಕೂಡ ತುಪ್ಪ ತೊಗೊಂಡು ಬರೋದಿಲ್ಲ, ಮನೆಯಲ್ಲೇನೇ ಮಾಡೋದು. ನೋಡಿ, ಇವಾಗ ನೋಡುವಾಗ ಒಂಥರ ಬ್ರೌನ್ ಥರ ಕಾಣ್ತಿದೆ ಅಲ್ವಾ, ಜೇನುತುಪ್ಪ ಥರ ಕಾಣ್ತಿದೆ. ನೋಡಿ, ಅದು ಒಣಗಬೇಕು, ಅಂದರೆ ಗಟ್ಟಿ ಆಗಬೇಕು. ಗಟ್ಟಿ ಆದಮೇಲೆ ಅದು ಯಾವ ಕಲರ್ ಇದೆ ಅಂತ ಗೊತ್ತಾಗ್ತದೆ. ಡಾರ್ಕ್ ಯೆಲ್ಲೋ ಕಲರ್ ಬಂದಿರ್ತದೆ. ನಮ್ಮ ಮನೆಯಲ್ಲಿ ತುಪ್ಪ ಯೂಸ್ ಮಾಡೋದು ಜಾಸ್ತಿ. ಡೈಲಿ ಊಟಕ್ಕೆ ಕೂಡ ನಾವು ತುಪ್ಪನೇ ಯೂಸ್ ಮಾಡ್ತೀವಿ. ವೈಟ್ ರೈಸ್ ಮತ್ತು ದಾಲ್ ಈ ಥರ ಎಲ್ಲ ಮಾಡಿದಾಗ ತುಪ್ಪ ಹಾಕ್ಕೊಂಡು ಊಟ ಮಾಡಲಿಕ್ಕೆ ಚೆನ್ನಾಗಾಗ್ತದೆ. ನೀವು ಕೂಡ ಟ್ರೈ ಮಾಡಿ. ಬೆಣ್ಣೆ ಏನಾದರೂ ಇದ್ದರೆ ನಿಮ್ಮ ಮನೆಯಲ್ಲಿ ಹೀಗೆ ತುಪ್ಪ ಕಾಯಿಸಿ. ಜಾಸ್ತಿ ಕಾಯಿಸ್ಲಿಕ್ಕೆ ಹೋಗಬೇಡಿ, ನೋಡಿಕೊಂಡು ಮಾಡಿ. ನೋಡಿ, ಎಷ್ಟು ತುಪ್ಪ ಆಗಿದೆ ನೋಡಿ.
ಇದು ಅಂಗಡಿಯಿಂದೆಲ್ಲ ತರಲಿಕ್ಕೆ ಹೋದರೆ ಇದಕ್ಕೆ ತುಂಬ ಕಾಸ್ಟ್ಲಿ ಆಗ್ತದಲ್ವ. ಮತ್ತು ನೋಡಿ ಇವಾಗ ತುಪ್ಪ ಗಟ್ಟಿಯಾಗಿದೆ. ನೋಡಿ ಯಾವ ಕಲರ್ ಬಂದಿದೆ ಅಂತ. ನೋಡಿ ಯೆಲ್ಲೋ ಕಲರ್ ಆಗಿ ಚೆನ್ನಾಗಿದೆ. ನೋಡಿ ಅದನ್ನು ಉಲ್ಟಾ ಮಾಡಿದರೂ ಕೂಡ ಬಿದ್ದೋಗೋದಿಲ್ಲ. ನೋಡಿ ಉಲ್ಟಾ ಮಾಡಿದರೂ ಕೂಡ ಹೋಗೋದಿಲ್ಲ, ಅಷ್ಟು ಗಟ್ಟಿಯಾಗಿದೆ. ತುಪ್ಪವನ್ನು ಫ್ರಿಜ್ಜಲ್ಲಿ ಕೂಡ ಇಟ್ಕೊಳ್ಬೋದು, ಔಟ್ಸೈಡ್ ಕೂಡ ಇಟ್ಕೊಳ್ಬೋದು. ಫ್ರಿಜ್ಜಲ್ಲಿ ಇಟ್ಟಿದರೆ ಹೀಗೆ ಗಟ್ಟಿ ಆಗ್ತದೆ, ಔಟ್ಸೈಡ್ ಇಟ್ಟರೆ ಸ್ವಲ್ಪ ಮೆಲ್ಟ್ ಆಗಿರ್ತದೆ. ನೋಡ್ಕೊಂಡು ಬಂದ್ರಲ್ವ ಫ್ರೆಂಡ್ಸ್ ತುಪ್ಪ ಮಾಡೋದು ಹೇಗೆ ಅಂತ. ಇದು ನಾನು ಲಾಸ್ಟ್ ಟೈಮ್ ಮಾಡಿರೋ ತುಪ್ಪ. ಇದಕ್ಕೆ ಸ್ವಲ್ಪ ಅರಿಶಿನ ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ, ಹಾಗೆ ಸ್ವಲ್ಪ ಡಾರ್ಕ್ ಎಲ್ಲೋ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿರ್ತದೆ ಅಂತ. ಮನೆಯಲ್ಲೇ ಮಾಡಿರೋ ತುಪ್ಪ ಎಷ್ಟು ಚೆನ್ನಾಗಿರ್ತದೆ ಅಂತ ನೋಡುವಾಗಲೇ ಅದು ಡಬ್ಬದ್ದು ಮುಚ್ಚಳ ತೆಗೆಯುವಾಗಲೇ ಗಮ್ ಅಂತ ಸ್ಮೆಲ್ ಬರ್ತದೆ. ಅದು ತುಪ್ಪ ಕೂಡ ಹಾಗೆ ಇವತ್ತು ಮಾಡಿದ್ದೀನಲ್ವ, ಅದು ತುಪ್ಪ ಕೂಡ ಹೀಗೆ ಅಂದರೆ ಮೆಲ್ಟ್ ಆದರೆ ಇದೇ ಥರ ರವೆ ಥರ ಚೆಂದ ಬರ್ತದೆ. ಅಂಗಡಿಯಲ್ಲಿ ತಂದಿರೋ ತುಪ್ಪ ಕೂಡ ತೋರಿಸ್ತೇನೆ. ನಾನು ನಾನು ಇಟ್ಕೊಂಡಿದ್ದೀನಿ, ತೋರಿಸ್ಬೇಕಂತಲೇ ಇಟ್ಕೊಂಡಿದ್ದೀನಿ. ಈ ತುಪ್ಪ ಕೂಡ ಮನೆಯಲ್ಲೇ ಮಾಡಿರೋದು. ಇದಕ್ಕೆ ಅರಶಿನ, ಮೆಂತೆ ಮತ್ತು ವೀಳ್ಯದೆಲೆ ಏನು ಕೂಡ ಹಾಕಲಿಲ್ಲ, ಹಾಗೆ ಪ್ಲೇನಾಗಿ ಮಾಡಿರೋದು. ನೋಡಿ ಯಾವ ಕಲರ್ ಬಂದಿದೆ ಅಂತ. ಏನು ಹಾಕಲಿಲ್ಲ ಅಂದರೆ ಈ ಥರ ಕಲರ್ ಬರ್ತದೆ. ಮತ್ತು ಜಾಸ್ತಿ ಕಾಯಿಸಲಿಲ್ಲ ನಾನು, ಹಾಗೆ ಅದಕ್ಕೆ ಈ ಥರ ಬಂದಿದೆ. ಈ ತುಪ್ಪ ಇದೆಯಲ್ವ, ಇದು ಅಂಗಡಿದು ತುಪ್ಪ. ಇದು ಟೇಸ್ಟ್ ಇಲ್ಲ. ನಾನು ಇಟ್ಕೊಂಡಿದ್ದೀನಿ, ತೋರಿಸ್ಬೇಕಂತಲೇ ಇಟ್ಕೊಂಡಿದ್ದೀನಿ. ಇದು ತಿನ್ನಲಿಕ್ಕೆ ಅಷ್ಟು ಚೆನ್ನಾಗಿರಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಮನೆಯಲ್ಲಿ ತುಪ್ಪ ಮಾಡೋದು ಹೇಗೆ ಅಂತ, ಎಷ್ಟು ಈಸಿಯಾಗಿ ಮಾಡ್ಬೋದು. ವಿಡಿಯೋವನ್ನು ಎಂಡ್ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ನಾನು ಹಾಕ್ತಿರೋ ಹೊಸ ವೀಡಿಯೋದು ಅಪ್ಡೇಟ್ಸ್ ನಿಮಗೆ ಸಿಗ್ತದೆ. ಧನ್ಯವಾದಗಳು.